ನಿಂತ್ಕೊಂಡೈತೆ. ಸ್ವಲ್ಪ ಬೆಳಕಲ್ಲಿ ಸರ್ ಇದೆಲ್ಲ ಚೆನ್ನೈಯಲ್ಲಿ ಸಿಗ್ತದೆ ಸರ್. ಇದು ಎಲ್ಲಿ ಸ್ಪೆಷಲ್ ಆಗಿ ಎಲ್ಲೆಲ್ಲಿ ಇದೆಯೋ ಅಲ್ಲ ಹುಡುಕ್ಬಿಟ್ಟು ಅವ್ರಿಗೋಸ್ಕರನೇ ಇಬ್ರು ಕೊಟ್ಬಿಟ್ಟು ತಂದಿದ್ವಿ. ಸ್ಪೆಷಲ್ ಮೀನ್ಗಳು ಇರುತ್ತೆ ಸರ್ ಇಲ್ಲಿ. ಇದು ಎಷ್ಟು ದಿನ ಇರುತ್ತೆ ಇದು ಸರ್? ಇದು ದೀಪಾವಳಿ ಗಂಟ ಇರುತ್ತೆ ಸರ್. 2 ತಿಂಗಳು ದೀಪಾವಳಿ ಗಂಟ ಇರುತ್ತೆ ಸರ್. ಎಲ್ಲಾರು ಬನ್ನಿ ಸರ್, ನೋಡ್ಬೋದು. ಕಲರ್ಫುಲ್ ಆಗಿರುತ್ತೆ ಇಲ್ಲಿ. ಸೂಪರ್ ಆಗಿದೆ. ಎಲ್ಲ ಜೀವಂತವಾಗಿದೆ ಸರ್. ಅದು ಅರ್ಥ ಇರುತ್ತೆ, ಸೈಲೆಂಟ್ ಆಗಿ ಮಲಗಿದೆ. ಮಚ್ಚಿ ಲೋಕನೇ ನೋಡ್ಬೋದು ಸರ್ ಇಲ್ಲಿ ಬಂದ್ಬಿಟ್ರೆ. ಸರ್ ವೆಲ್ಕಮ್, ಬನ್ನಿ ಸರ್. ನಿಮ್ಗೆ ಒಳಗಡೆ ಇರೋದು ಏನಂತ ತಿಳಿಸ್ಕೊಡ್ತೀನಿ ಸರ್. ಫಸ್ಟ್ ಬಂದಿದ ತಕ್ಷಣನೇ ಎಂಟ್ರೆನ್ಸ್ ಗೇಟ್ ಒಳಗಡೆ ಬಂದಿದ ತಕ್ಷಣ ಒಂದು 20 ಸೆಲ್ಫೀಸ್ ಇದೆ ಸರ್. 20-25 ಸೆಲ್ಫೀಸ್ ಇದೆ. ಎಲ್ಲಾ ಹೆಣ್ಮಕ್ಳು ದೊಡ್ಡವರು ಎಲ್ಲರೂ ಸೆಲ್ಫಿ ತಗೊಳ್ಳೋದು ಈಗೆಲ್ಲ ಫ್ಯಾಷನ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ಸೆಲ್ಫಿ ತಗೊಳಕ್ಕೆ ಕಲರ್ಫುಲ್ ಆಗಿ ಹಾಕಿದೀವಿ ನೋಡಿ ಸರ್. ನೋಡಿದಾಗಲೇ ಫಿಶ್ ಇದೆ. ಆಯ್ತು, ಆಯ್ತು. ಓಕೆ ಸರ್, ಇದೆಲ್ಲ ಏನು ಮಕ್ಳುಗಳು ಜನಗಳು ಬರೋದು ನೋಡೋದಕ್ಕೆ ಹಾಕೊಂಡಿರೋದ ಇದು? ಹೌದು ಸರ್, ಕಲರ್ಫುಲ್ ಆಗಿರೋದ್ರಿಂದ ಎಲ್ಲಾರು ಬಂದ್ಬಿಟ್ರೆ ನೋಡಿ ಸೆಲ್ಫಿ ತಗೊಳಕ್ ಚೆನ್ನಾಗಿರುತ್ತೆ ಸರ್. ನೋಡಿ ಸರ್, ಇದು ಮಕ್ಕಳಿಗಿದೆ ಅಂದ್ರೆ ಆಪಲ್ ತಗೊಳ್ಳೋ ತರ ಸೂಪರ್ ಆಗಿದೆ. ನೋಡಿ ಸರ್, ಈ ತರ ಆಪಲ್ ತಗೊಳ್ಳೋ ತರ ಮಕ್ಕಳಿಗೆ ಇದು ಮಾಡೋ ತರ ನೋಡಿ ಸರ್. ಕ್ರಿಸ್ಮಸ್ ಹಬ್ಬ ಪ್ರೈಸ್ ಕೊಟ್ಟಂಗೆ ನೋಡಿ ಸರ್. ಎಲ್ಲ ಚೆನ್ನಾಗಿರುತ್ತೆ. ಸ್ನೇಕ್ ಎಲ್ಲ ಇದೆ ನೋಡಿ ಸರ್. ಸ್ನೇಕ್ ಎಲ್ಲ ಇದೆ ಸರ್. ಸೂಪರ್ ಸೂಪರ್ ಅಮ್ಮ. ಸರ್ ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ನೋಡಿ ಸರ್ ಅಕ್ವೇರಿಯಂ ಇದೆ ಸರ್ ಇದ್ರಲ್ಲಿ. ಸೂಪರ್ ಅಮ್ಮ. ಸ್ಪೆಷಲ್ ಒಂದು ಕೊಡ್ತಿರೋದು ಹೇಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಏನ್ ಗುರು ಇದು? ಹೇಳಿ ಸರ್. ಏಡಿಕಾಯಿ. ಏಡಿಕಾಯಿ ಸ್ಪೆಷಲ್ ಸರ್. ಸೂಪರ್. ಏಡಿಕಾಯಿ 2 ಕಡೆ ಇರುತ್ತೆ. ಬನ್ನಿ ಹಾಗೆ ಮುಂದೆ ಬನ್ನಿ, ಮುಂದೆ ನೋಡೋಣ ಸರ್. ಇದು ನೋಡಿ ಸರ್, ಜೀಬ್ರಾ ಹತ್ರ ಮೀನು. ಗೋಲ್ಡನ್ ಫಿಶ್. ಗೋಲ್ಡನ್ ಫಿಶ್ ಇಲ್ಲಿ ನೋಡಿ. ಏನಿದೆ ಹೇಳಿದ್ದು ನೋಡಿ ಸರ್, ಚುರುಕಾಗಿ ಬರುತ್ತೆ. ಇದು ಏನ್ ಹೊಡೆದ್ರೇನು ಚುರುಕಾಗಿ ಬರುತ್ತೆ ಸರ್. ಸೂಪರ್ ಅಮ್ಮ. ಸರ್ ಇದು ಹೇಳಿದ್ದು ಸೂಪರ್ ಇದೆ ಸರ್. ಇದು ಕೈಯಲ್ಲಿ ತಗೊಂಡ್ಬಿಟ್ರೆ ಬಲೂನ್ ತರ ಆಗ್ಬಿಡುತ್ತೆ ಸರ್. ಇದು ಫಿಶ್ ಹಿಡ್ಕೋಬಹುದು. ಒಳಗಡೆಯಿಂದ ಇಡಬೇಕು ಸರ್. ಕಟ್ ಮಾಡ್ಬಿಡಿ. ತಗೋದ್ರಾ ಚಿಕ್ಕದಾ ಅಣ್ಣ? ಇದು ಇಡಂಗ ಅಣ್ಣ, ಪೆರ್ಸಿಡಂಗ ಅಣ್ಣ. ಇದು ಹಿಂಗ್ ಪೆರ್ಸಿಡಂಗ. ಅದೇಡಂಗ. ಅದು ಎತ್ತಕ್ಕಾಗಿಲ್ಲ ನೋಡಿ ಸರ್. ಬಲೂನ್ ತರ ಆಗ್ಬಿಟ್ಟೈತೆ. ಸಂಜು ತರ ಆಗ್ಬಿಟ್ಟೈತೆ. ಮುಳ್ಳು ತರ ಹೆಸರು ಬಲೂನ್ ಫಿಶ್. ಸಾಕ್ ಬಿಡಿ ಸರ್. ಹಿಂಗೆ ಕೊಡಿ. ಇಲ್ಲ ಕೂತ್ಕೊಂಡಿದ್ದೆ. ಬೆಳಕಲ್ಲಿ ಎಲ್ಲಾರು ಒಂಥರ ಕಲರ್ಫುಲ್ ಆಗಿರೋದಕ್ಕೆ ಎಲ್ಲಾ ಮೀನ್ ನೋಡ್ತಾ ಇದೆ. ಮೀನ್ ತೋರ್ಸಮ್ಮ. ಬನ್ನಿ ಸರ್. ಅಲ್ಲಿ ನೋಡಿ ಸರ್, ಟಿವಿ ಮಾಡಲು ಅಕ್ವೇರಿಯಂ ಎಲ್ಲ ಇರುತ್ತೆ ಸರ್.
ನೋಡಿ ಸರ್ ಈ ಕಡೆ ಚಿಟ್ಟೆ ತರ ದೊಡ್ಡದಾಗಿರುತ್ತೆ ಸರ್, ಎಲ್ಲಾದ್ರಲ್ಲೂ ಚಿಟ್ಟೆ ತರ ಆಡ್ತಾ ಇರುತ್ತೆ ಸರ್. ಇದು ಚಿಟ್ಟೆ ತರ ಇರುತ್ತೆ ಮೀನು ಸರ್. ಇಲ್ಲಿ ಬಸ್ ಬನ್ನಿ ಸರ್. ಬೋದು ಉಣ್ಣ ಬೋದು ಮಚ್ಚಿ ಲೋಕನೇ ನೋಡ್ಬೋದು ಸರ್ ಇಲ್ಲಿ ಬಂದ್ಬಿಟ್ರೆ. ಖಂಡಿತ ಸರ್. ನೋಡಿ ಇದೊಂದು ಸ್ಪೆಷಲ್ ಮೀನ್ ಸರ್. ಸ್ಪೆಷಲ್ ಮೀಲ್ ಹೆಂಗೈತೆ ನೋಡಿ. ಮಾತಾಡ್ತೀರಾ ಸರ್? ಅವ್ರು ಮಾತಾಡ್ಬಾರ್ದು, ಅವ್ರು ಮಾತಾಡ್ಬಾರ್ದು, ಇವ್ರು ಮಾತಾಡ್ಬೋದು. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಸರ್ ಇದು ಶಂಕು ಸರ್. ಹಾ, ಇದೊಂದು ಸ್ಪೆಷಲ್ ಸ್ವಲ್ಪ ಸರ್. ಸ್ಪೆಷಲ್ ಮೀನ್ ಅಂತ ನೋಡಿ. ಈ ಫಿಶ್ ಮೀನಿಲ್ಲ, ಸಂಗು ಇದು ಹಿಡ್ಕಾಯಿ ತರ. ಸಂಕುದು ಹಿಡಿತಾರೆ ಅಂತ ಹೇಳ್ತಾರೆ. ಎಲ್ಲ ಜೀವಂತವಾಗಿದೆ ಸರ್. ಅದು ಅರ್ಥ ಇರುತ್ತೆ, ಅದು ಸೈಲೆಂಟ್ ಆಗಿ ಮಲಗಿದೆ ಈಗ. ನೋಡಿ ಸರ್, ಬ್ಲಾಕ್ ಫಿಶ್ ಚೆನ್ನಾಗಿರುತ್ತೆ. ನೋಡಿ ಸರ್. ಹ್ಮ್ ಸರ್, ಎಲ್ಲೋ ಫಿಶ್ ಸರ್. ಇದು ಸ್ಪೆಷಲ್ ನೋಡಿ ಸರ್. ಮೀನು ಮೀನು ಎಲ್ಲಾರು ಆಟ ಆಡ್ತೈತೆ ನೋಡಿ ಸರ್. ಗುರು ಎಲ್ಲ ಚಿಕ್ಕ ಮೀನು ಸರ್. ಇಷ್ಟೆಲ್ಲ ಅಕ್ವೇರಿಯಂ ನೋಡ್ಕೊಂಡ್ ಬಂದಿದ ತಕ್ಷಣ ಇದು ನೋಡಿ ಸರ್, ಸಮುದ್ರದ ಒಳಗಡೆ ಹೋದಂಗೆ ಫೀಲ್ ಆಗುತ್ತೆ ಸರ್ ನಿಮ್ಗೆ. ಆ ತರ ನೋಡಿ ಸರ್, ಕಲರ್ಫುಲ್ ಸಮುದ್ರದ ಒಳಗಡೆ ನೋಡ್ದಂಗಿದೆ ನೋಡಿ ಸರ್. ಗುರು ಬನ್ನಿ ಸರ್, ನೋಡಿ ಸರ್. ಏನ್ ಗುರು ಇದು? ಸಮುದ್ರದಲ್ಲಿ ಹೋಗ್ತಾ ಇದೀವಿ, ಈ ತರ ಅಕ್ವೇರಿಯಂ, ಈ ತರ ಎಕ್ಸಿಬಿಷನ್ ನೋಡಿಲ್ಲ ಬ್ರದರ್. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೂಪರ್ ಸೂಪರ್ ಮಾಡೋರು ಗುರು. ವಾ 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 ವಾ. ನೋಡಿ ಸರ್, ಕಲರ್ಫುಲ್ ಆಗಿ ಮೀನು ಇರುತ್ತೆ ಸರ್ ಇದರಲ್ಲಿ. ಸರ್ ಇಲ್ಲಿ ನೋಡಿ ಸರ್, ನಮ್ ಮೇಲೆನೆ ಮೀನು ಹೋಗೋ ತರ ಇದೆ ನೋಡಿ ಸರ್ ಸಮುದ್ರ ಒಳಗಡೆ. ನೋಡಿ ಸರ್, ಇದು ದೊಡ್ಡ ಮೀನು. ಇದು 12 ಫೀಟ್ ಗಂಟ ಸರ್. ಇದು 12 ಫೀಟ್ ಗಂಟ ದೊಡ್ಡದಾಗುತ್ತಂತೆ ಸರ್ ಈ ಮೀನು. ಅರಪೈಮ ಇಲ್ಲೊಂದು ಇದೆ ನೋಡಿ. ಸರ್, ಗೋಲ್ಡನ್ ಫಿಶ್ ಸಕ್ಕತ್ತಾಗೈತೆ ಗುರು. ಎಲ್ಲರೂ ಸರಿ ಸರ್, ಇದಾಗಿದ ತಕ್ಷಣ ರಿಸೆಪ್ಷನ್ ಬರುತ್ತೆ ಸರ್. ರಿಸೆಪ್ಷನ್ ಅಲ್ಲಿ ನೋಡಿ. ಬನ್ನಿ ಸರ್, ಇಲ್ಲೂ ದೊಡ್ಡ ಹೊಲ ಇರುತ್ತೆ ಸರ್. ಎಲ್ಲ ಮಲಿಕೊಂಡೈತೆ. ಮೀನು ಎಲ್ಲ ಬೆಚ್ಚಗಿರುತ್ತೆ ಈಗ. ಅಲ್ಲಿ ಬಂದ್ಬಿಟ್ಟು ಈಗ ರೌಂಡ್ ಹಾಕೊಂಡ್ಬಂದು ಏನೋ ಸಿಟಿ ಏನೋ ಆಮೇಲೆ ಸರ್. ಫಿಶ್ ಎಲ್ಲ ನೋಡಿದ್ ಬಂದಿದ ತಕ್ಷಣ ಸ್ಟಾಲ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಸ್ಟಾಲ್ ಬಟ್ಟೆಗಳು, ಬಳೆಗಳು, ಜೀನ್ಸ್, ಮಕ್ಕಳಿಗೆ ಕನ್ನಡಕ, ಬನ್ನಿ ಸರ್. ಬಂದಿದ ತಕ್ಷಣ ಹೆಣ್ಮಕ್ಳಿಗೆ ಏನೇನ್ ಬೇಕೋ ನೋಡಿ ಸರ್. ಬರೀ 10 ರೂಪಾಯಿಂದ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಅಂತ ಹೆಣ್ಮಕ್ಳಿಗೆ ಏನೇನ್ ಬೇಕೋ ಎಲ್ಲಾ ವಸ್ತುಗಳು ಸಿಗುತ್ತೆ ಸರ್ ಇಲ್ಲಿ.
ಸರ್ 10 ರೂಪಾಯಿಂದ 100 ರೂಪಾಯಿ ಗಂಟ ಸಿಗುತ್ತೆ ಸರ್. ಸರ್ ಇಲ್ಲಿ ಬಂದ್ಬಿಟ್ರೆ ಮನೆಗೆ ಬೇಕಾಗಿರೋ ವಸ್ತುಗಳು, ಮಕ್ಕಳಿಗೆ ಬಾಟ್ಲು, ನೀರು, ಮನೆಗೆ ಏನೇನ್ ಬೇಕೋ ಅವೆಲ್ಲಾನು ಇಲ್ಲೂ 10 ರೂಪಾಯಿಂದ ಬನ್ನಿ ಸರ್. ನೀವು ನಿಮ್ಗೆ 10 ರೂಪಾಯಿಂದ ಇಲ್ಲೆಲ್ಲಾನು ಸಿಗುತ್ತೆ ಸರ್. ನೋಡಿ ಸರ್, ಮಕ್ಕಳಿಗೆ ಏನೇನ್ ಬೇಕೋ, ದೊಡ್ಡವ್ರಿಗೆ ಮನೆಗೆ ಬೇಕಾಗಿರೋ ವಸ್ತು ಎಲ್ಲ ಇಲ್ಲಿ ಸಿಗುತ್ತೆ ಸರ್. ಸರ್ ಸರ್ ಉಪ್ಪಿನಕಾಯಿ 33 ರಗ ಉಪ್ಪಿನಕಾಯಿ ಇದೆ ಅಂತೆ ಸರ್. ಊಟಕ್ಕೆ ವೆರೈಟಿ ಸರ್. ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕಲ್ವಾ ಸರ್? ಇದೆಲ್ಲಾನು ಇಲ್ಲಿ ಸಿಗುತ್ತೆ ಸರ್. ಹ್ಞೂ ಸರ್. ಸರ್ ಇದು ಚನ್ನಪಟ್ಟಣದು ಕೈ ಮರದ ಇದು ಸರ್. ಹೌದು ಸರ್. ಸರ್ ಇದು ಊರಲ್ಲಿ ಜಾತ್ರೆಯಲ್ಲಿ ನೋಡ್ದಂಗೆ ಫೀಲ್ ಬರುತ್ತೆ ಸರ್ ಇಲ್ಲಿ ಬಂದ್ರೆ. ನೋಡಿ ಸರ್, ಎಲ್ಲ ಐಟಮ್, ಮಕ್ಕಳಿಗೆ ಆಡೋ ಐಟಮ್ ಇಂದ ಎಲ್ಲ ಮಕ್ಕಳಿಗೆ ಎಲ್ಲ ಬಂದ್ರೆ ಇಲ್ಲಿ ಒಂದು ಕಣ್ಣಿ ಇರುತ್ತೆ ಸರ್ ಇಲ್ಲಿ. ನೋಡಿ ಸರ್, ಬಬಲ್ಸ್ ಬರುತ್ತೆ, ನೋಡಿ ಗೊಂಬೆಗಳು, ನೋಡಿ ಸರ್ ಎಲ್ಲಾನು ಸಿಗುತ್ತೆ ಸರ್ ಇಲ್ಲಿ. ಕೋಳಿ ನೋಡಿ ಸರ್, ಅಂತ ಕೆಳಗಡೆ ಬಿಟ್ಟರೆ ಹೋಗುತ್ತೆ ಸರ್ ಅದು. ಸರ್ ಇದು 50 ರೂಪಾಯಿಂದ 100 ರೂಪಾಯಿ, 200 ಅದು ಕಾಸ್ಟ್ ಮೇಲೆ ಹೋಗುತ್ತೆ ಸರ್. ಖಂಡಿತ ಸರ್. ಇಲ್ಲಿ ಸರ್ ಇಲ್ಲಿ ಬಂದ್ರೆ ಚೂರನ್ ಸರ್. ಸರ್ ಇದು ಚೂರನ್ ಊಟ ಆದ್ಮೇಲೆ ಹಾಕೊಳ್ತಾರಲ್ವ ಸರ್, ಚಾಕ್ಲೇಟು ಇದೆಲ್ಲ ಸಿಗುತ್ತೆ ಸರ್ ಇಲ್ಲಿ. ಸರ್ ಇದು ನಮ್ಕಿನ್ ಮಿಕ್ಚರ್ಗಳು ಸರ್, ಕಾಳುಗಳು ಎಲ್ಲಾನು ಇಲ್ಲಿ ಸಿಗುತ್ತೆ ಸರ್. ಕೆಜಿ ಲೆಕ್ಕ ಕೊಡ್ತಾರೆ ಸರ್. ಸರ್ ಇದು ನೋಡಿ ಇನ್ನೊಂದು ವಿಶೇಷ ಸರ್, ಈಗ ಎಕ್ಸಾಮ್ ಬಂದೈತೆ ಮಕ್ಕಳಿಗೆ ಬರೆಯಕ್ಕೆ ಪೆನ್ನು ಕಲರ್ಫುಲ್ ಆಗಿರುತ್ತೆ ಸರ್. ಎಲ್ಲ ಒಂದೊಂದು ರೀತಿ ಇರುತ್ತೆ ಸರ್. ನೋಡಿ ಸರ್, ಜೆಟ್ ಪೆನ್ನು ಎಲ್ಲಾನು ಇರುತ್ತೆ ಸರ್. ಇದು ನೋಡಿ ಸರ್, ಡೈರಿ ಇದೆ ಮಕ್ಕಳು ಬರೆಯಕ್ಕೆ. ವಾಸನೆ ನೋಡಿ ಸರ್ ಸ್ವಲ್ಪ. ಅದೇ ಸರ್ ಸ್ಪೆಷಲ್. ಇಲ್ಲಿ ಬಂದ್ರೆ ಎಲ್ಲ ಒಂದ್ ಸ್ಪೆಷಲ್ ಕೊಡ್ಬೇಕು ಸರ್ ನಾವು, ಅದಕ್ಕೋಸ್ಕರ ಸರ್. ಕೇಳಿಸ್ತಾ ಸರ್ ಅದೆಷ್ಟು? ಸರ್ ಇಲ್ಲಿ ಬಂದ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ನೋಡ್ದಂಗೆ ಇದೆಲ್ಲ ಇದೆ ನೋಡಿ ಸರ್. ಮಿಠಾಯಿಂದ ಎಲ್ಲ ಡ್ರೈ ಫ್ರೂಟ್ಸ್ ಇದೆಲ್ಲ ಇದೆ ನೋಡಿ ಸರ್. ಬರೀ 20 ರೂಪಾಯಿ ಸರ್. ಅದಿಲ್ದಂಗೆ ಮಸಾಲಾ ಐಟಮು ಸಿಗುತ್ತೆ ಸರ್. ಬರೀ 20 ರೂಪಾಯಿಗೆ ಮಸಾಲಾ ಐಟಮು, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಮಸಾಲಾ ಐಟಮು ಎಲ್ಲಾನು ಸಿಗುತ್ತೆ ಸರ್. ಸರ್ ಇನ್ನೊಂದು ಕೇರಳ ಹಲ್ವಾ ಇಲ್ಲೇ ಸಿಗುತ್ತೆ ಸರ್. ಕೇರಳಕ್ಕೆ ಹೋಗ್ಬಿಟ್ಟು ಹಲ್ವಾ ತಗೋಬೇಕು ಅಂತ ಏನಿಲ್ಲ ಸರ್. ಕೇರಳ ಹಲ್ವಾ ಇಲ್ಲೇ ಸಿಗುತ್ತೆ ಸರ್. ಕೇರಳಕ್ಕೆ ಹೋಗ್ಬೇಕಾಗಿಲ್ಲ ಹಲ್ವಾ ತಿನ್ನಕ್ಕೆ, ಇಲ್ಲಿಗೆ ಬಂದ್ ತಿಂದ್ರೆ ಸಾಕು. ಹೆಂಗೈತೆ, ಟಾಟಾ ಮಾಡಿದಾರಪ್ಪ. ಸರ್ ಇದು ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಸಿಗುತ್ತೆ ನೋಡಿ ಸರ್ ಇಲ್ಲಿ. ಮಸಾಜ್ ಐಟಮ್, ಸರ್ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಹಪ್ಪಳನೂ ಬೇಕು ಸರ್. ಹಪ್ಪಳ ನೋಡಿ ಸರ್, ಎಷ್ಟು ವೆರೈಟಿ ಹಪ್ಪಳ ಇದೆ ಇದು ನೋಡಿ ಸರ್. ಟೇಸ್ಟ್ ಸೂಪರ್ ಆಗಿರ್ತದೆ ಸರ್, ಮಾಡ್ಬೋದು ಸರ್. ಸರ್ ಜಾರೆಲ್ಲ ತಗೋಬಹುದು. ಉಪ್ಪು ಹಾಕಕ್ಕೆ, ಉಪ್ಪಿನಕಾಯಿ ಹಾಕಕ್ಕೆ ಎಲ್ಲ 100 ರೂಪಾಯಿ 150 ರೂಪಾಯಿ ಒಳಗಡೆ ಸಿಗುತ್ತೆ ಇರ್ತಲ್ಲ. ಮಾತಾಡ್ತೀರಾ? ಮಾತಾಡಂಗಿದ್ರೆ ಮಾತಾಡಿ ಮೇಡಮ್, ಪರವಾಗಿಲ್ಲ. ಸರ್ ಸರ್ ಸ್ಟಾಲ್ಗೆಲ್ಲ ಆಗಿದ ತಕ್ಷಣ ಇಲ್ಲಿ ಬನ್ನಿ ಸರ್, ಗೇಮ್ಸ್ ಇದೆ ಸರ್. ಹೋಗೋಣ, ಹೊಡಿರೋಣ. ಏನ ಇದು ಅಣ್ಣ? ಇದೇನಣ್ಣ? 30 ರೂಪಾಯಿ ಒಂದು ಶಾರ್ಟ್. 3 ಬಿದ್ರೆ ಇನ್ನು ಸರಿ ಹೇಳ್ಬೇಕಾ? ಓಕೆ, ಹೊಡಿರೋಣ ಸರ್. 2 ಬಿತ್ತು ಸರ್. ಬನ್ನಿ ಸರ್. ಸರ್ ಇದೇನು ಸರ್? ಶಾರ್ಟ್ ಸಿಗುತ್ತೆ ಸರ್. ಪ್ರೈಸ್ ಏನ್ ಬೇಕು ತಗೋಬಹುದು. ಸರ್ ಮಾಡಿ ಸರ್, ಅವ್ರು ಕೊಡಿ ಸರ್. ಸರ್ ಸ್ಟಾಲ್ ಎಲ್ಲ ಆದ್ಮೇಲೆ ಬನ್ನಿ ಸರ್, ಗೇಮ್ಸ್ ನೋಡೋಣ. ಗೇಮ್ಸ್ ಎಷ್ಟು ಖುಷಿ ಇದೆ ನೋಡಿ ಸರ್. ಎಲ್ಲಾರು ಎಷ್ಟೇ ಇದ್ರು ಗೇಮ್ಸ್ ಆಡೋದಕ್ಕೆ ಒಂಥರ ಖುಷಿ ಸರ್. ಗೇಮ್ಸ್ ಆಡೋಕ್ಕೆ ಒಂಥರ ಖುಷಿ ಸರ್. ಹೇಳಿ ಸರ್, 3 ಬಾಲ್ ಕೊಡ್ತಾರೆ.
ಹೊಡೆದ್ರೆ ಟಚ್ ಮಾಡಿದ್ರೆ 50 ರೂಪಾಯಿ ಸರ್. 3 ಟಚ್ ಆಯ್ತು ನೋಡಿ ಸರ್. ಸರ್ ಹಂಗೆ ಸರ್ ಜಾತ್ರೆಯಲ್ಲಿ ನೋಡ್ದಂಗೆ ಸರ್ ರಿಂಗು ನೋಡಿ ಸರ್ 450 100 ಎಲ್ಲ ಬರುತ್ತೆ ನೋಡಿ ಸರ್. ನೋಡಿ ಸರ್ ಆಡಿ ಸರ್. ಓಕೆ ಸರ್ ಇದು ಬಂದ್ಬಿಟ್ಟು ಗ್ಯಾರಂಟಿ ಪ್ರೈಸ್ ಅಂತೆ ಸರ್. ನೋಡಿ ಸರ್ 6 ಬಾಲ್ ಹಾಕ್ತಿವಿ. ಇಲ್ಲ ಸರ್ ಎಲ್ಲಾರ್ಗು ಪ್ರೈಸ್ ಉಂಟು ಸರ್. 6 ಬಾಲ್ ಅಲ್ಲಿ ಏನ್ ಕೌಂಟ್ ಬರುತ್ತೋ ನೋಡಿ ಸರ್ ಅದರಲ್ಲಿ 24 ಬಂದ್ರೆ 24 ಏನ್ ಐಟಮ್ ಜೊತೆ ಆತರ ಕೊಡ್ತಾರೆ ಸರ್. ಆತರ ಎಲ್ಲ ಗ್ಯಾರಂಟಿ ಪ್ರೈಸ್ ಸರ್ ಇಲ್ಲಿ. ಸರ್ ಇದು ಮಾಡಿ ತಗೊಳ್ಳಿ ಸರ್. ಬೇಡ ಬರೀ ಅದೇ ಬರ್ತೀನಿ ಅಲ್ಲಿ ಬರ್ತೀನಿ ಬನ್ನಿ. ಅಣ್ಣ ತಗೊಂಬರಣ್ಣ. ಇದು 3D ಶೋ ಅಂತ ಸರ್. ಸರ್ ಇದು ಗೇಮ್ ಅಲ್ಲೆಲ್ಲ ಆಡ್ತೀವಿ ಗೊತ್ತಾ ಸರ್. ಕೆಳಗಡೆ ಹೋಗಿ ಮೇಲ್ಗಡೆ ಬರುತ್ತಲ್ವಾ ಆತರ ರಿಯಲ್ ಆಗಿ ನಾವು ಮಾಡೋ ತರನೇ ಫೀಲ್ ಬರುತ್ತೆ ಸರ್. ಇದು ಕಣ್ಣಿಗೆ ಹಾಕ್ಬಿಡ್ತಾರೆ ಸರ್. ಇಲ್ಲಿ ನೋಡಿ ಸರ್ ಇದು ಹೆಂಗೆ ಹೋಗೋ ತರಾನೇ ರೈಡ್ರಲ್ಲಿ ಹೆಂಗ್ ಹೋಗ್ತೀವಿ ಸರ್ ಅದೇ ತರ ಇರುತ್ತೆ ಸರ್. ಭಯ ಆಗುತ್ತೆ ಸರ್. ಓ ಅದೇ ಫೀಲ್ ಬರುತ್ತೆ ಸರ್. 100 ರೂಪಾಯಿ ಕೊಟ್ಬಿಟ್ರೆ ಇದೇ ಫೀಲ್ ಬರುತ್ತೆ ಸರ್. ಇಲ್ಲಿ ಹೋದ್ರೆ ಸರ್ 100 ರೂಪೀಸ್ ಸರ್. 5 ಮಿನಿಟ್ಸ್ ಸರ್. 100 ರೂಪೀಸ್ ಅಲ್ಲಿ ಎಲ್ಲಾರು ಭಯ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಸರ್. ಹಂಗಿರುತ್ತೆ ಸರ್ ಇದು. ಸರ್ ಸರ್ ಗೇಮ್ ಮುಗ್ದಿ ಬಂದಿದ ತಕ್ಷಣನೇ ಬನ್ನಿ ಸರ್ ಆಟ ಆಡಕ್ ಹೋಗೋಣ. ಬನ್ನಿ ಸರ್ ಆಟ ಆಡಕ್ ತೋರಿಸ್ತೀನಿ ಸರ್. 1.5 ತಿಂಗಳು ಆಯ್ತು ಸರ್. ಇನ್ನೊಂದ್ ಸರ್ ದುಬೈಗೆ ಥೈಲ್ಯಾಂಡ್ಗೆಲ್ಲ ಏನ್ ಸರ್ ಹೋಗೋದು ನೋಡಕ್ಕೆಲ್ಲ ಹೋಗ್ಬೇಕು. ಫಿಶ್ ಎಲ್ಲ ಬೆಂಗಳೂರಲ್ಲಿ ನೋಡ್ಬೋದು ಬನ್ನಿ ಸರ್. ನೋಡಿ ಸರ್ ಇದು ಡ್ರಾಗನ್ ಟ್ರೈನ್ ಅಂತ ನೋಡಿ ಸರ್ ಎಷ್ಟು ಚೆನ್ನಾಗಿರುತ್ತೆ. ಇದ್ರಲ್ಲಿ ಹೋದ್ರೆ ಹೆಂಗ ಫೀಲ್ ಬರುತ್ತೆ ಗೊತ್ತಾ ಸರ್. 100 ರೂಪೀಸ್ ಸರ್. ದೊಡ್ಡದು 100 ರೂಪೀಸ್ ಸರ್. ಚಿಕ್ಕದೆಲ್ಲ 50 ರೂಪಾಯಿ 80 ರೂಪಾಯಿ ಸರ್. ಮಕ್ಕಳ ತೋರಿಸ್ತೀನಿ ಬನ್ನಿ ಸರ್. ಅವ್ರು ಮಾತಾಡ್ತಾರೆ ಫ್ಯಾಮಿಲಿ ಸಮೇತ ಬಂದಿದ್ರಲ್ವಾ. ನೀವು ಮಾತಾಡಿ ಸರ್. ಮಾತಾಡ್ತೀರಾ ಸರ್? ಜೈಂಟ್ ವೀಲ್ ಚೆನ್ನಾಗಿದೆ, ಬ್ರೇಕ್ ಡ್ಯಾನ್ಸ್ ಸೂಪರ್ ಆಗಿದೆ. ಈ ತರ ಫಿಶ್ ಎಲ್ಲ ಹೇಳೋ ತುಂಬಾ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡಿದ್ರು. ಕೊಲಂಬಸ್ ಅದೆಲ್ಲ ತುಂಬಾ ನಾವೆಲ್ಲ ನೋಡೇ ಇರ್ಲಿಲ್ಲ. ಇಲ್ಲಿ ಬಂದೆ ನೋಡಿದ್ವಿ. ಮಗು ಯಾವ್ದು ಇಷ್ಟ ತುಂಬಾ ಗೇಮ್ಸ್ ಇಷ್ಟ ಅವ್ನಿಗೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಅದೇ ಫೇವ್ರೇಟ್ ಸರ್. ಇಲ್ಲಿ ಎಲ್ಲಾರು ಇಷ್ಟಪಡ್ತಾರೆ. ಕುತ್ಕೊಳ್ಳೋದು 100 ರೂಪಾಯಿ ಸರ್. ನೋಡಿ ಸರ್ ಇದು ಆಡಕ್ಕೆ ಬ್ರೇಕ್ ಡ್ಯಾನ್ಸ್ ಸರ್. ಇದು ಆಡಕ್ಕೆ 100 ರೂಪಾಯಿ ಸರ್. ಇದು ನೋಡಿ ಸರ್ ಮಕ್ಕಳಿಗೆ ಹೆಲಿಕಾಪ್ಟರ್ ಸರ್. ಹೆಲಿಕಾಪ್ಟರ್ ಮೇಲ್ಗಡೆ ಹೋಗಿ ಬಂದಂಗಿರುತ್ತೆ ಸರ್. ಮಕ್ಕಳಿಗೆ ಒಂಥರ ಫೀಲ್ ಇರುತ್ತೆ ಸರ್. ಪಾಪಕ್ಕೆ ತಿರ್ಸಿ ಸರ್. ಮಕ್ಕಳಿಗೆ ಇದು ಹೆಲಿಕಾಪ್ಟರ್ ಸರ್. ಮೇಲ್ಗಡೆ ಹೋಗಿ ಬಂದಂಗೆ ಫೀಲಿಂಗ್ ಬರುತ್ತೆ ಸರ್. ಇದು ಸರ್ 80 ರೂಪಾಯಿ ಸರ್. ಓಕೆ ಸರ್. ಇದೇ ಬನ್ನಿ ಸರ್. ಸರ್ ಇದು ಮಕ್ಕಳಿಗೆ ನೋಡಿ ಜಂಪಿಂಗ್ ಸರ್. ಎಲ್ಲ ಖುಷಿಯಾಗಿ ಕುಣಿಬೇಕಲ್ಲ ಸರ್ ಆ ವಯಸ್ಸಲ್ಲಿ. ಇಲ್ಲ ಸರ್ ಏನಿಲ್ಲ, ಮಕ್ಕಳಿಗೆ ಕುಣಿತಾ ಇರ್ತಾರಲ್ವಾ. ಓಕೆ ಸರ್, ಮಕ್ಕಳಿಗೆ ಒಂಥರ ಖುಷಿ ಬರುತ್ತೆ. ನೋಡಿ ಸರ್ ಸ್ಕೂಟರ್ ಇದೆ, ಮಕ್ಕಳಿಗೆಲ್ಲ ಗಾಡಿ ಬೇಕು ಬೇಕು ಅಂತ ಆಸೆ ಇರುತ್ತೆ. ಅಂತವ್ರಿಗೆಲ್ಲ ಗಾಡಿ ಕೊಡಕ್ಕಾಗತ್ತಾ? ಅಂತವ್ರಿಗೆ ಇದ್ರಲ್ಲಿ ಕೂತ್ಕೊಂಡ್ಬಿಟ್ರೆ ನೋಡಿ ಸರ್ ಹೀರೋ ಹೊಂಡಾ, ಸುಮಾ ಎಲ್ಲಾ ಗಾಡಿನೂ ಬರೀ. ಯಮಹಾ ಗಾಡಿ ಇದೆ, ಅಪಾಚಿ ಗಾಡಿ ಇದೆ, KTM ಐತೆ. ಮಳೆ ಮಕ್ಕಳಿಗೆ ಒಂಥರ ಖುಷಿ ಎಂಜಾಯ್ಮೆಂಟ್ ಕೊಡುತ್ತೆ ಸರ್.
50 ರೂಪಾಯಿ ಸರ್ ಇಲ್ಲಿ ನೋಡಿ ಸರ್. ಧೋನಿ ಆಡ್ತಿದ್ದಾರೆ ಸರ್, ಇದು ಬಂದ್ಬಿಟ್ಟು ಕಾರು ಮಕ್ಕಳಿಗೆ ನೋಡಿ ಸರ್. ಕಾರು ಫೀಲಿಂಗ್ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಸರ್ ಮಕ್ಕಳು. ಸರ್ ಇದು ಟ್ರೈನ್ ಸರ್, ಮಹಾರಾಜ ಟ್ರೈನ್ ಅಂತ ನೋಡಿ ಸರ್. ಮಹಾರಾಜ ಆರಾಮಾಗಿ ಕೂತ್ಕೊಂಡು ದೊಡ್ಡವ್ರು, ಹ್ಞೂ ಸರ್, ದೊಡ್ಡವರೆಲ್ಲ ಕೂತ್ಕೊಂಡು ಹೋಗುದು ಸರ್. ದೊಡ್ಡವ್ರು ಚಿಕ್ಕವ್ರು ಎಲ್ಲ ಹೋಗ್ಬೋದು ಅದ್ರಲ್ಲಿ ಫ್ಯಾಮಿನ್ಸ್. ಇದು ನೋಡಿ ಸರ್, ವಾಟರ್ ಬೋಟು ಅವರೇ ಆಕ್ಟಿವಿಟಿ ಮಾಡ್ಬೇಕು ಸರ್. ಇದು ಹಾ, ಮಕ್ಕಳೇ ಆಕ್ಟಿವಿಟಿ ಆಗಿ ಆಡೋದ ತರ ಆಗುತ್ತೆ ಸರ್. ಅವರೇ ಮಾಡಕ್ಕೆ ಆಕ್ಟಿವಿಟಿ ಬರುತ್ತೆ ಸರ್. ಮಕ್ಳು ಒಂಥರ ಖುಷಿ ಇರುತ್ತೆ. ಎಲ್ಲ ಬಂದಿರ್ತಾರಲ್ಲ ಮಕ್ಕಳಿಗೆ, ಎಲ್ಲ ಟ್ಯೂಷನ್ ಅದು ಮಾಡ್ಕೊಂಡ್ ಬರ್ತಾರಲ್ವಾ, ಒಂದ್ ನಿಮಿಷ ಖುಷಿಯಾಗಿ ಅವರೇ ಆಕ್ಟಿವಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್. ಇಲ್ಲ ಆಳ ಇಲ್ಲ, ಒಂದಡಿ. ಹಾ ಸರ್, ಬಂದ್ರೆ ಜಂಪಿಂಗ್ ಸರ್. ನೋಡಿ ಎಷ್ಟು ಜನ ಆಡ್ತಾ ಇದ್ದಾರೆ ಸರ್. ಇದು 80 ರೂಪಾಯಿ ಸರ್. ಚಿಕ್ಕದೆಲ್ಲ 50 ರೂಪಾಯಿ ಸರ್ ಮಕ್ಕಳಿಗೆ. ಸರ್ ಇಷ್ಟನ್ನ ಆಡ್ಬಿಟ್ಟು ಬಂದ್ರೆ ಸುಮ್ನೆ ಹೋಗಕ್ ಆಗುತ್ತಾ ಸರ್? ನೋಡಿ ಸರ್, ತಿಂಡಿ ಇದೆ, ಏನ್ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು ಸರ್. ಸರ್ ಹಪ್ಪಳ ನೋಡಿ ಸರ್, ಡೆಲ್ಲಿ ಹಪ್ಪಳ ನೋಡಿ, ಅದು ವಿಡಿಯೋ ಮಾಡಿ ಸರ್. ದೊಡ್ಡದಾಗೋಯ್ತು. ಅಯ್ಯೋಯಪ್ಪ, ತಗಲ್ 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 ಹೆಂಗ್ ತಿನ್ನೋದಿದ್ನ? ಎಷ್ಟಿದು? 50. ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ ಸರ್. ಸರ್ ಅದೆಲ್ಲ ಆದ್ಮೇಲೆ ನೋಡಿ ಸರ್, ಇಲ್ಲಿ ಪಾವ್ ಬಜ್ಜಿ ಐತೆ, ಮಸಾಲ್ ಪೂರಿ, ಬೇಲ್ ಪೂರಿ, ಸೇವ್ ಪೂರಿ, ಸಮೋಸಾ ಪೂರಿ ಎಲ್ಲಾನು ಸಿಗುತ್ತೆ ಸರ್. ಎಲ್ಲ ಬಿಸಿ ಬಿಸಿ ಇರುತ್ತೆ ಸರ್ ಚಳಿಗೆ. ಅದಕ್ಕೆ ಓಕೆ ಸರ್, ಅಷ್ಟು ತಿನ್ಬಿಟ್ಟು ಜೀರ್ಣ ಆಗಕ್ಕೆ ಸೋಡಾನು ಐತೆ ಸರ್ ಇಲ್ಲಿ. ಸರ್ ಸೋಡಾ ಕುಡಿದ್ಮೇಲೆ ತಂದೆಗೆ ಐಸ್ ಕ್ರೀಮ್ ತಿನ್ಬೋದು ಸರ್ ಇಲ್ಲಿ. ಕೂಲಾಗಿ ನೋಡಿ ಸರ್, ಎಲ್ಲಾ ಏನೇನ್ ಸರ್ ಐಸ್, ಎಲ್ಲಾ ಕಲರ್ಫುಲ್ ಐಸ್ ಕ್ರೀಮ್ ಅಲ್ಲಿ ಸರ್. ಐಸ್ ಕ್ರೀಮ್ ವೆನಿಲಾ ಇದೆ, ಸ್ಟ್ರಾಬೆರಿ ಇದೆ, ಚಾಕ್ಲೇಟ್ ಇದೆ, ಪಿಸ್ತಾ ಇದೆ, ಮ್ಯಾಂಗೋ ಇದೆ, ಬಟರ್ಸ್ಕಾಚ್ ಇದೆ, ಕಪ್ಸ್ ಇದೆ, ಕೋನ್ಸ್ ಇದೆ ಸರ್. ಅದು ತಿನ್ಬಿಟ್ಟು ಆಮೇಲೆ ಹೋಗ್ತಾ ಇರುವಾಗ ಸ್ವೀಟ್ ಕಾರ್ನ್ ಇದೆ ಸರ್. ಅದು ನೋಡಿ ಸರ್, ಬಿಸಿ ಬಿಸಿ ಕೊಡ್ತಾರೆ ಸರ್ ಚಳಿಗೆ. ಈಗ 100 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಮಕ್ಕಳಿಗೆಲ್ಲ ಕೆಲ್ಸದಿಂದ ಬರ್ತಾರೆ ಸರ್. ದೊಡ್ಡವರಲ್ಲ, ಮಕ್ಕಳಿಗೆಲ್ಲ ಸ್ಕೂಲಿಂದ ಬರ್ತಾರೆ. ಎಲ್ಲಾರ್ಗು ಒಂಥರ ಟೆನ್ಷನ್ ಇರುತ್ತೆ, ಮಕ್ಕಳಿಗೆ ಹೋಮ್ ವರ್ಕ್ ಬರಿಬೇಕು, ಎಕ್ಸಾಮ್ ಬರಿಬೇಕು ಅಂತ ಟೈಮಲ್ಲಿ ಮಕ್ಕಳಿಗೆ ಒಂದ್ ದಿವಸ ಫ್ಯಾಮಿಲಿ ಟೂರ್ ತರ ಎಲ್ಲೋ ದೂರ ಹೋಗಕ್ ಆಗಲ್ಲ ಸರ್. ಸಾಯಂಕಾಲ 5-6 ಗಂಟೆಗೆ ಓಪನ್ ಮಾಡ್ತೀವಿ ಸರ್. 5 ಗಂಟೆ ಬಂದ್ಬಿಟ್ರೆ ನೀವು ಒಂದ್ ದಿವಸ ಫುಲ್ ಫ್ಯಾಮಿಲಿ ಸಮೇತ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಸರ್. ಎಲ್ಲಾ ಮಕ್ಕಳು ಕರ್ಕೊಂಡ್ ಬಂದ್ಬಿಟ್ರೆ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಕ್ ಆಗಲ್ಲ, ಯಾರ ಹತ್ರ ಟೈಮ್ ಸಿಗಲ್ಲ ಅಂತವ್ರು ಒಂದ್ ಸಾಯಂಕಾಲ ಬಂದ್ಬಿಟ್ರೆ ಒಂದ್ ದಿವಸ ಫ್ರೀ ಆಗಿ ಇದ್ಬಿಟ್ಟು ಟೆನ್ಷನ್ ಇಲ್ದಂಗೆ ಹೋಗ್ಬೋದು ಸರ್.